ಆಲ್ಮೋಸ್ಟ್ ಹೋಗ್ತಾ ಇದೀವಿ. ಬಾಯ್ಸ್ ಇನ್ನ ಬರ್ತಾ ಇದಾರೆ. ಸೂರು ಅಕ್ಕ ಜಾಕಿ ಗೈಸ್ ಇವರು ಐದಡಿ ಹಿಲ್ಸ್ಗೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಈ ಫೀಲಿಂಗೇ ಅಲ್ಟಿಮೇಟ್. ಈ ನನ್ನ ಮಗ ತಗೊಂಡಿದ್ದೀನಿ ಅಲ್ಲಿ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನಾನು ನಿಮ್ಮನೆ ಪ್ರಶಾಂತ್. ಗೈಸ್ ಇವತ್ತೇನ್ ಮಾಡ್ತಾ ಇದೀವಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಸರಿ ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಪ್ರಶಾಂತ್ ಇವರು ಗಾನಕ್ಕೆ ಹೋಗಿಲ್ಲ, ಮುಳ್ಳಿ ಸರು ಇವರು, ನಿತಿನ್ ರಾಜ್ ಇವರು, ರೋಹಿತ್ ಶೆಟ್ಟಿ ಇವನೇ ಬ್ಯಾಚುಲರ್ ಪಾರ್ಟಿ ಇದು. ಇವರು ಗಿರಿ ಮೊಬೈಲ್ ಓನರ್ ಇವರೇ ಇಲ್ಲಿದ್ದಾರೆ. ವಿಶ್ವನಾಥ್ ಶೆಟ್ಟಿ, ಆಮೇಲೆ ಅರುಣ್ ಕುಮಾರ್ ಅಂಡ್ ಗೈಸ್ ನಮ್ಗೆ ಕರ್ಕೊಂಡೋಗೋ ಸೇಫ್ ಆಗಿರೋ ಇವರೇ. ಓಕೆ ಗೈಸ್, ಈಗ ಡೀಸೆಲ್ ಫಿಲ್ ಮಾಡ್ಕೊಂಡು ಇಲ್ಲೊಬ್ಬ ಮರಳ್ ನನ್ ಮಗ ಇದ್ದಾನೆ ಚೇತು, ಅವನ್ನ ಪಿಕ್ ಮಾಡಕ್ ಬಂದಿದೀವಿ. ರೂಟ್ ಮ್ಯಾಪ್ ಹೇಳ್ತಾವ್ ನೋಡಿ. ಅವ್ನು ಓಡ್ ಬರೋದ್ ನೋಡಿದೇನಾ ವರುಣ್? ಏನ್ ಓಡ್ತಾನೆ ಗೊತ್ತಾ ಗೈಸ್ ನಮ್ಮ ವರುಣ್. ಕುದುರೆದಂಗ್ ಕುರ್ತಾನೆ, ನಾಯಿ ಹೊಡ್ದಂಗ್ ಓಡ್ತಾನೆ. ಇವ್ರ ಮಕ ನೋಡಿ ಗೈಸ್, ಅಳಸೋಗಿರೋ ಚಿಂಪಾಂಜಿ ತರ ಇಲ್ಲ. ಓತಿಕೇತನ್ ಮಕ ಬ್ಲಾಗ್ ಮಾಡ ಏನ ಏನಿಲ್ಲ ಸರ್, ಹೇಳಕ್ಕೇನಿಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಓಕೆ ಗೈಸ್, ಈಗ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನಮ್ಮ ಚೇತನ್ ಪಿಕ್ ಮಾಡ್ತಾ ಇದೀವಿ. ಬೇರೆ ಏನಿಲ್ಲ, ಓಕೆ ಗೈಸ್, ಈಗ ಬಂದಿದ್ದೀವಿ ಎಳ್ನೀರು ಫಾಲ್ಸ್ ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆ, ಜಾಮ್ ಪ್ಯಾಕ್ ಆಗಿದೆ ಫುಲ್. ನೋಡಿ ಗೈಸ್, ಮಸ್ತಾಗಿದೆ ನೋಡಿ, ಆ ನೀರು ನೋಡಿ ಗೈಸ್, ಏನು ಮಸ್ತಾಗಿದೆ. ಈ ಸೌಂಡ್ ಕೇಳೋಕ್ಕೆ ತುಂಬ ಪೀಸ್ ಆಗಿರುತ್ತೆ ಗೈಸ್, ಸೂಪರ್ ಆಗಿದೆ. ಬನ್ನಿ ಹಂಗೆ ವೇಸ್ ನೋಡ್ಕೊಂಡು ಹೋಗೋಣ. ಇಲ್ಲಿದ್ದಾರೆ ಬಾಯ್ಸ್ ಎಲ್ಲ. ಓಕೆ ಗೈಸ್, ಈಗ ಇಲ್ಲಿ ಹಿಡಿತಾ ಇದ್ದೀವಿ. ಇಳಿದ್ಬಿಟ್ಟು ನೋಡಿ ಗೈಸ್, ಆ ಸೌಂಡ್ ನೋಡಿ ಗೈಸ್, ಸೌಂಡೇ ಏನು ಪೀಸ್ಫುಲ್ ಆಗಿದೆ. ಲೈಫ್ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಇಂಥ ಒಂದು ಪ್ಲೇಸಸ್ಗೆ ಬಂದರೆ. ಅಂಥ ಸಿಟಿಲಿರೋದಕ್ಕಿಂತ ಇಂಥ ಪ್ಲೇಸಸ್ಗೆ ಬಂದಾಗ ತುಂಬ ಆರಾಮಾಗಿರುತ್ತೆ ಗೈಸ್. ಗೈಸ್, ಇದು ಸ್ವಲ್ಪ ರಿಸ್ಕಿ ಇದೆ ಇಲ್ಲಿ ಹೋಗೋದು. ಕಾಲು ಸ್ಟ್ರೈಟ್ ಇಡಬಾರ್ದು, ಸ್ವಲ್ಪ ಅಡ್ಡ ಇಟ್ಕೊಂಡು ಹೋಗ್ಬೇಕು ಇಂಥ ಪ್ಲೇಸಸ್ಸಲ್ಲೆಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬೆಳಿಗ್ಗೆ ಎಷ್ಟು ಸಕ್ಕತ್ತಿದೆ ನೋಡಿ ಗೈಸ್. ಇವತ್ತಿನ ಔಟ್ಫಿಟ್ಟು ಇದೆ, ನೋಡಿ ಗೈಸ್. ವೆದರ್ ನೋಡಿ ಗೈಸ್, ಏನು ಸೂಪರ್ ಆಗಿದೆ. ಇವಾಗ ಇಷ್ಟು ಬಿಸಿಲು ಹೊಡಿತಾ ಇದೆ, ಸಂಜೆ ಆಗ್ತಾ ಇದ್ದಂಗೆ ಏನು ಗೈಸ್, ಒಂದು 10 ಗಂಟೆ ಆಗಂಗಿಲ್ಲ, ಫುಲ್ ಮಳೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಸೊ ಬನ್ನಿ, ನೆಕ್ಸ್ಟು ಮೈದಾಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಹಿಲ್ಸು ಹತ್ತೋದನ್ನು ತೋರಿಸ್ತೀವಿ. ಲೆಟ್ಸ್ ಗೋ. ಮೈದಾಡಿ ಹಿಲ್ಸ್ಗೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಬಿದ್ದೋಗ್ಬಿಡ್ತಾ ಇದ್ದೆ ಗೈಸ್ ಅಲ್ಲಿ. ನಮ್ಮ ಬಾಸ್ ಹೆಂಗೋ ನನ್ನ ಸೇವ್ ಮಾಡಿದ್ರು, ಥ್ಯಾಂಕ್ ಯು. ಇವ್ರು ನೋಡಿ ಬ್ಯಾಗ್ ಹಾಕ್ಕೊಂಡು ಪಕ್ಕ
ಜಾಕಿ ಗೈಸ್ ಇವರು. ಹಾಯ್, ಇವರು ನಮ್ಮ ಚೇತು ಕುಲಾಲ್ ನೋಡಿ ಗೈಸ್, ಇವ್ರನ್ನೇ ಹೇಳಿದ್ದು ಪೊಲೀಸ್. ಯಾವ ಸ್ಟೇಷನ್? ಅಂಬಲ್ಪಾಡಿ ಸ್ಟೇಷನ್ನು. ಬನ್ನಿ ಗೈಸ್ ನೋಡಿ, ಸೂಪರಾಗಿದೆ. ಓಕೆ ಗಾಯ್ಸ್, ಈಗ ಮೈದಡಿ ಹಿಲ್ಸ್ ಫುಲ್ಲು ಫಾಗ್ ಆಗಿದೆ, ಸಿಕ್ಕಾಪಟ್ಟೆ ಫಾಗ್ ಇದೆ ನೋಡಿ, ಏನೂ ಕಾಣ್ತಾ ಇಲ್ಲ, ಸಿಕ್ಕಾಪಟ್ಟೆ ಫಾಗು. ಓಕೆ ಗಾಯ್ಸ್, ಈಗ ನಾವು ಸೂರ್ಮನೆ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿಂದ ನಿಯರ್ಲಿ 2 ಕಿಲೋಮೀಟರ್ಸ್ ಇದೆ. 2 ಕಿಲೋಮೀಟರ್ಸ್ ವಾಕ್ ಮಾಡಿಕೊಂಡು ಫಾಲ್ಸ್ ಹತ್ರ ಹೋಗಿ ಆರಾಮ್ಸೆ ಫಾಲ್ಸ್ ನೋಡೋಣ. ಬನ್ನಿ, ಇನ್ನೊಂದು 2 ಮಿನಿಟ್ಸು 2 ಕಿಲೋಮೀಟರ್ಸ್ ವಾಕ್ ಇದೆ, ಮುಗಿಸ್ಕೊಂಡು ಫಾಲ್ಸ್ ಹತ್ರ ಹೋಗೋಣ. ಆಮೇಲೆ ಲೆಟ್ಸ್ ಗೋ. ಇಲ್ಲಿದೆ ಟೀಮ್. ಓಕೆ ಗಾಯ್ಸ್, ಈಗ ಸೂರ್ಮನೆ ಫಾಲ್ಸ್ ಆಲ್ಮೋಸ್ಟ್ ಬಂದಿದ್ದೀವಿ ನೋಡಿ, ರೀಚ್ ಆಗಿದ್ದೀವಿ. ಚೆನ್ನಾಗಿದೆ, ವ್ಯೂ ಸಕ್ಕತ್ತಾಗಿದೆ ನೋಡಿ. ಹೌದು, ಇಲ್ಲೊಂದು ಸ್ನಾನ ಮಾಡ್ಬೋದಿತ್ತು ಗೈಸ್. ಹಿಂಗೆ ಹೋಗೋದಾ, ಹಂಗೆ ಹೋಗೋದಾ? ಹಾಂ, ಹಿಂಗೆ. ಓಕೆ ಗೈಸ್, ಬನ್ನಿ, ಈಗ ಫಾಲ್ಸ್ಗೆ ಹೋಗೋ ದಾರಿ ಇದೆ, ಲೆಟ್ಸ್ ಗೋ. ಹಿಂಗೋ, ಥ್ಯಾಂಕ್ ಯು ಆಂಟಿ. इससे जाना, इससे भी जाएंगे हम गाइस. आंटी थैंक यू आंटी. ओके गाइस, कम ऑन लेट्स गो. ಆಂಟಿ ದಾರಿ ತೋರಿಸಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಪಯಣ ಈ ಒಂದು ದಾರಿ ನೋಡಿ ಗೈಸ್, ಏನು ಮಸ್ತಾಗಿದೆ. ಸೂಪರಾಗಿದೆ ದಾರಿ ನೋಡಿ ಗಾಯ್ಸ್. ಇದು ಮಸ್ತು ನೋಡಿ, ಸೂಪರಾಗಿದೆ ಗೈಸ್. ಯಾರೆಲ್ಲ ಸೂರ್ಮನೆ ಫಾಲ್ಸಿಗೆ ಬಂದಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗಿಲ್ಲ ಆದಂಥ ಎಕ್ಸ್ಪೀರಿಯನ್ಸ್ನ ತಿಳಿಸಿ. ಆ ಕಡೆ ಬೇಡ ಅಣ್ಣ, ಹಿಂಗೆ ಹೋಗ್ತೀವಿ. ಓಕೆ ಗೈಸ್, ಕಮಾನ್ ಲೆಟ್ಸ್ ಗೋ. ನಾನು ಸ್ವಲ್ಪ ದೂರ ಅಷ್ಟೇ, 300 ಮೀಟರ್ಸ್ 200 ಮೀಟರ್ಸ್ ಅಷ್ಟೇ. ಕಮಾನ್. ಹಾಯ್ ಮಚ್ಚಿ ಗೈಸ್, ನನ್ನ ಕ್ಲಾಸ್ಮೇಟು ಹರಿ. 10 ರೂಪಾಯಿ ಸ್ಟಿಂಗು, ನಮ್ಮ ಹರಿ ಡಿಂಗೋ ನೋಡಿ ಗೈಸ್. ಹಾಂ, ಓಕೆ, ಬಾಯ್ ಬಾಯ್, ಸಿಗೋಣ ಗೈಸ್. ಸಿಗೋಣ ಮಚ್ಚ, ಬಾಯ್, ಟೇಕ್ ಕೇರ್, ಹುಷಾರು ಬಾಯ್. ನೋಡಿ ಗೈಸ್, ಎಲ್ಲೆಲ್ಲಿ ಇರ್ತಾರೆ ನಮ್ಮ ಫ್ರೆಂಡ್ಸು, ಎಲ್ಲ ಕಡೆ ಬರ್ತಾರೆ. ಸೊ ಇವನು ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟು, ನ್ಯೂ ಪೈನಿಯರ್ ಹೈಸ್ಕೂಲಲ್ಲಿ ಸ್ಕೂಲ್ ಮೇಟು. ಸಖತ್ತಾಗಿದೆ, ಒಳ್ಳೆ ಫ್ರೆಂಡ್ಶಿಪ್ಪು. ಅದಾದಮೇಲೆ ಕಾರ್ಡಿಯಲ್ ಸ್ಕೂಲಿಗೆ ಜಾಯ್ನ್ ಆದ, ಜೊತೆಲೇ ಇರ್ತಾರೆ ಯಾವಾಗಲೂ. ಓಕೆ ಗೈಸ್, ಇದೀಗ ಬಂದಿದ್ದೀವಿ ಸೂರ್ಮನೆ ಫಾಲ್ಸ್. ನೋಡ್ಬೋದು, ಸಕ್ಕತ್ತಾಗಿದೆ ಗೈಸ್, ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಇದರಲ್ಲಿ ಒಂದೆರಡು ಫೋಟೋ ತೊಗೊಂಡು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ ಗೈಸ್, ಇಲ್ಲಿ ನೋಡಿ ಬಾಯ್ಸ್ ಆಲ್ರೆಡಿ ಎಂಜಾಯ್ ಮಾಡ್ತವ್ರೆ ಬಾಯ್ಸು. ಓಕೆ ಕಮಾನ್ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಈಗ ಆಲ್ಮೋಸ್ಟ್ ಎಂಜಾಯ್ಮೆಂಟ್ ಮುಗಿಸ್ಕೊಂಡು ಮತ್ತೆ ಮೇಲೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. 2 ನಿಮಿಷ ಅಷ್ಟೇ, 2 ನಿಮಿಷ 3 ನಿಮಿಷ ಆಗುತ್ತೆ. ಕಮಾನ್ ಲೆಟ್ಸ್ ಗೋ. ಈಗ ನೋಡಿ, ಇಲ್ಲಿಂದ ಸೂರ್ಮನೆ ಫಾಲ್ಸ್ ನೋಡಿ ಗೈಸ್, ಏನು ಮಸ್ತಾಗಿ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಇದಂತೂ ಅಲ್ಟಿಮೇಟು. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಡ್ಕೊಂಡು ಹೋಗೋದೇ ಹಿಂಸೆ. ಓಕೆ ಕಮಾನ್ ಗೈಸ್, ಲೆಟ್ಸ್ ಗೋ. ಹೋಗೋಣ ಮೇಲೆ ಹೋಗಿ ಸ್ಟಾರ್ಟ್ ಮಾಡೋಣ ಮತ್ತೆ ಬ್ಲಾಗ್ನ. ಸರ್ ಓಕೆ ನಡಿಯೋ ಗೈಸ್. ಇಲ್ಲಿ ಹೋಗೋದೇ ಹಿಂಸೆ ಗೈಸ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇದು ಯಾವುದೋ ದರಿದ್ರ ಬೇರೆ ರೂಟಲ್ಲಿ ಕರ್ಕೊಂಬಂದ್ಬಿಡೋಣ. ಹಂಗೆ ಹೋಗಿದ್ದಿದ್ರೆ ಈಸಿ ಇರೋದು. ಇದು ಯಾವುದೋ ನಮ್ಗೆ ಗೊತ್ತಿಲ್ದಿರೋ ರೂಟಲ್ಲಿ ಕರ್ಕೊಂಬಂದ್ಬಿಟ್ಟು ಭಾರಿ ಹಿಂಸೆ ಮಾಡ್ತಾರೆ. ಓಕೆ ಗೈಸ್, ಆಲ್ಮೋಸ್ಟ್ ಹೋಗ್ತಾ ಇದ್ದೀವಿ. ಬಾಯ್ಸ್ ಇನ್ನೂ ಬರ್ತಾ ಇದ್ದಾರೆ. ಸೂರ್ಮನೆ ಫಾಲ್ಸ್ಗೆ ಟಾಟಾ ಹೇಳ್ತಾ ಇಲ್ಲಿಗೆ ಸೂರ್ಮನೆ ಫಾಲ್ಸ್ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಅಣ್ಣ ಇದು ಡೋರ್ ಏನು ಓಪನ್ ಆಗಲ್ಲ? ಲಾಕ್ ಮಾಡಿದ್ದೆ, ಓಪನ್ ಮಾಡ್ಕೋಬೇಡಿ ಅಂತ ಅಷ್ಟೇ. ಇಲ್ಲ ಗುರು. ನೋಡಿ ಹೆಂಗ್ ಘಾಟ್ ಸೆಕ್ಷನ್ ಅಲ್ಲಿ ಟೈಮ್ ಲ್ಯಾಪ್ಸ್ ಇಡ್ಬೇಕಿತ್ತು. ಹೆಂಗ್ ಹೊಡಿತಾರೆ ನೋಡಿ ಗೈಸ್. ಟೈಮ್ ಲ್ಯಾಪ್ಸ್ ನೋಡಿ ಕಟಿಂಗ್ ಕರು ಸರಕ್ ಅಂತ ಹೊಡೆದು. ಆ ಕಾರ್ ಬಂದಿಲ್ಲ ಅಂದಿರ ಗೈಸ್, ಒಳ್ಳೆ ಕಟಿಂಗ್ ಇರೋದು ಸರಕ್ ಅಂತ. ಸುಮ್ಮನೆ ಸಾಕ. ನೆಕ್ಸ್ಟ್ ಇದೆ ನೋಡಿ ಗೈಸ್, ಆಫ್ ರೋಡಿಂಗ್ ಸ್ಟಾರ್ಟ್. ಆಫ್ ರೋಡಿಂಗ್ ಇಲ್ಲ, ಏನು ಅದೊಂದು ಮೇನ್ ರೋಡ್ ಹಂಗೆ ಅನ್ಸುತ್ತೆ.
ಹೋಗೋಷ್ಟರಲ್ಲಿ guys, ಯಪ್ಪ! Guys, ಹೋಗೋಷ್ಟರಲ್ಲಿ ಸೊಂಟ ಲ್ಯಾಪ್ಸು. ಮೈ ಕೈ ನೋವು ಇರೋರು ಬಂದ್ರೆ ಒಳ್ಳೆ ನೀಟಾಗಿ ಆಗುತ್ತೆ ಮೈ. ಸಕ್ಕದಾಗುತ್ತೆ ಮುಳ್ಳಿಸೋದು. ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ಎಲ್ಲ ಗಾಡಿಗಳು ಎದುರು ಬದ್ರು ಬಂದ್ಬಿಟ್ಟಿದೆ. ಫುಲ್ ಜಾಮ್ ಆಗಿ ಈಗ ಒಳ್ಳೆ ಆಫ್ ರೋಡಿಂಗ್ ಇದೆ ಗೈಸ್. ಸಖತ್ತಾಗಿದೆ ಇದಂತೂ, ಮಸ್ತ್ ಸೂಪರ್. ಇವ್ರದ್ದೊಂದಾಯ್ತು. ಈಗ ಅಲ್ಲಿಂದ ಬಂದಿದ್ದಾರೆ ಆಫ್ ರೋಡಿಂಗ್ ಮಾಡ್ಕೊಂಡು ಕ್ಯಾತನ್ಮುಖಿ ಹಿಲ್ಸಿಂದ. ಹಾಯ್ ನಿಮ್ಮ ಹೆಸರು? ರಕ್ಷಿತ್ ಅಂತ ಗೈಸ್. ಇವರು ಬಂದರೆ ಕ್ಯಾತನ್ಮುಖಿ ಪಾಯಿಂಟಿಗೆ ಬಂದ್ಬಿಡಿ, ಸಿಗ್ತಾರೆ ರಕ್ಷಿತ್ ಅಂತ. ಎಲ್ಲ ಬರುತ್ತೆ ತಲೆ ಕೆಡಿಸ್ಕೊಬಿಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪಾಸಿಂಗ್ ಮಾಡ್ತಾರೆ ನೋಡಿ. ಸ್ಕೂಲಲ್ಲಿ ಎಕ್ಸಾಮಲ್ಲಿ ಹಿಂಗೆ ಪಾಸ್ ಮಾಡಿರಲ್ಲ ಗೈಸ್, ಇಲ್ಲಿ ಚೆನ್ನಾಗಿ ಪಾಸ್ ಮಾಡ್ತವ್ರೆ. ಸ್ಮೂತಾಗಿ ಹೋಗುತ್ತೆ. ವಾಪಸ್ ಬಂತು ಅವ್ರು ಜೀಪು, ಮತ್ತೆ ವಾಪಸ್ ಬಂತು. ಮುಂದೆ ಆದ್ರೂ ಆಗ್ಬೇಕು ತಾನೆ. ಎಂತಾಯ್ತು ಅದು ನಟ್ ಲೂಸ್ ಆಯ್ತಾ ಅಂತ ಅವ್ರಿಗೆ? ಇದೇನಾಯ್ತು? ಮೇಲ್ಗಡೆ ಒಂದು ಪಾರ್ಟಿ ಇದಾರೆ ಹಂಗಾಗಿ. ಓಕೆ ಗೈಸ್, ಕಮಾನ್ ಲೆಟ್ಸ್ ಗೋ. ನಮ್ಮ ಧನುಷ್ ಅವ್ರು ನೋಡಿ ಗೈಸ್ ಎಂತ ಓವರ್ಟೇಕ್ ಮಾಡ್ತಾರೆ ಆಫ್ ರೋಡಿಂಗಲ್ಲಿ. ಮೊಬೈಲ್ ಆಚೆ ಬಿಟ್ರೆ ಮೊಬೈಲ್ ಬಿದ್ದು ಹೋಗುತ್ತೆ ಅಂತ ನಮ್ದು. ಅಬ್ಬ ಸಸ್ಪೆನ್ಷನ್ ಉಳಿತದ. ಒಳ್ಳೆ ಕೆಲಸ ಮಾಡಿದ್ವಿ ಗೈಸ್. ಧನುಷ್ ಅವ್ರ ಗಾಡಿಗೆ ಬಂದು ಕುರ್ಸಿ ಅಣ್ಣನ ಗಾಡಿಗೆ ಹೋಗಿದ್ರೆ ಹಿಂಗೆ ಹೋಗ್ತಿದ್ವೋ ಇಲ್ಲ ಗೊತ್ತಿಲ್ಲ. ಧನುಷ್ ಅಣ್ಣನ ಗಾಡಿಗೆ ಬಂದು ಫುಲ್ ನೋಡಿ ಗೈಸ್ ಆಫ್ ರೋಡಿಂಗು. ಮೈ ಕೈ ನೋವು ಇಲ್ಲದೆ ಇರೋರು ಪಕ್ಕ ಮೈ ಕೈ ನೋವು ಇರೋರು ಆಫ್ ರೋಡಿಂಗ್. ಅಣ್ಣ ಜೀಪ್ ಮೇಲೆ ನಿಲ್ಲಕ್ ಬಿಡಲ್ಲ ಅಂದ್ರೆ ಅಲ್ಲಿ ಅವರೆಲ್ಲ ನಿಂತ್ಕೊಂಡು ಹೋದ್ರು. ಕೆಳಗೆ ಬೀಳುತ್ತೆ. ಇಲ್ಲಿ ನಿಮಗೆ ಗಾಡಿ ಒಳಗಡೆ ಎಷ್ಟು ಜನ ಬೇಕು ಕೂರ್ಬೋದು. 5-6 ಜನ ಕೂರಿಸ್ತೀವಿ ಅಷ್ಟೇ. ಅಡಿಗಡೆ ಎಲ್ಲ ಉಜ್ಜುತ್ತೆ. ಓಕೆ ಹಿಂದ್ಗಡೆ ನಿಲ್ಲಕ್ಕೆ ಪರ್ಮಿಷನ್ ನೀವು ಫಾರೆಸ್ಟ್ ಚೆಕ್ ಪೋಸ್ಟ್ ತಂದ್ರೆ ನಿಂತ್ಕೊ ಬರ್ಬೋದು. ಆಮೇಲೆ ಒಳಗೆ ಬರಲೇಬೇಕು. ಹೌದಾ? ಅದೇ ಚೆಕ್ ಪೋಸ್ಟ್ ಇಂದ ಆಚೆಗೆ ಏನಾದರೂ ಮಾಡ್ಬೋದು, ಹೆಂಗೆ ಮೇಲೆ ನಿಂತ್ಕೊಂಡು ಬರ್ಬೋದು. ಸಿಕ್ಕಾಪಟ್ಟೆ ದೂರ ಇದೆ. ಹತ್ತಿ ಕಾಲಿನ ಹೋಗುತ್ತೆ. ಇವತ್ತೊಂದು 2-3 ಕಿಲೋಮೀಟ್ರ್ ನಡೆಸಿ ಸಾಯಿಸ್ಬಿಟ್ಟು ಅಂತ ಸಿಕ್ಕಾಪಟ್ಟೆ ವಾಕ್ ಮಾಡಿಸ್ತಾರಪ್ಪ. ಲೈಫಲ್ಲಿ ಎಂಥ ಬೆಟ್ಟಗಳತ್ತಿಲ್ಲ ಇವತ್ತು ಹತ್ತಿಸ್ತಾವೆ ಫುಲ್. ಹೇಳೋದು ಇಲ್ಲೊಂದು ಸಿಕ್ಕಾಪಟ್ಟೆ ಬೇಜಾರಾಗೋವಂಥ ವಿಷಯ ಏನಂದರೆ ನೋಡಿ, ಇಂಥ ಜಾಗ ಎಲ್ಲ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ನೋಡಿ ಹಿಂಗೆ ಎಷ್ಟು ಗಲೀಜಿಟ್ಟಿದ್ದಾರೆ. ದಯವಿಟ್ಟು ಸುತ್ತಮುತ್ತಲು ಇರೋ ಜಾಗನ ಯಾವಾಗಲೂ ನೀಟಾಗಿ ಇಡಬೇಕು ಗೈಸ್. ನೀಟಾಗಿಟ್ಟರೆ ಸ್ವಲ್ಪ ಆರಾಮಾಗಿರುತ್ತೆ. ಈಗ ಟಾಪ್ ವ್ಯೂಗೆ ಬಂದಿದ್ದೀವಿ. ಸೊ ಇಲ್ಲಿಂದ ದೇವರಾಣೆ ಏನು ಕಾಣಲ್ಲ ಅಂತ ಫಿಕ್ಸ್. ತೋರಿಸ್ತೀನಿ ನೋಡಿ, ಏನು ಕಾಣ್ತಿಲ್ಲ. ಫುಲ್ಲು ಫಾಗು. ಸಿಕ್ಕಾಪಟ್ಟೆ ಚಳಿ ಇದ್ರೆ ಪಾತಾಳಕ್ಕೆ ಒಂದೇ ಸಲ ಸಕ್ಕತ್ತಿದೆ. ಇದು ಕ್ಯಾತನ್ಮುಖಿ ಹಿಲ್ಸ್. ಇದು ಕ್ಯಾತನ್ಮುಖಿ ಹಿಲ್ಸ್ ನಿಮಗೋಸ್ಕರ. ಆ್ಯಂಡ್ ಇನ್ನು ಒಂದು 8 ಜನ ಬರೋದಿದೆ. ಅವ್ರು ಬಂದಮೇಲೆ ಸೂಪರಾಗಿರುತ್ತೆ ಬ್ಲಾಗ್. ಇನ್ನು ಮಜಾ ಮಾಡೋಣ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ. ಆಫ್ ರೋಡಿಂಗು ರೈಡ್ ಹೇಗಿತ್ತು ಅಂತ. ಚೆನ್ನಾಗಿರುತ್ತೆ. ಇವ್ರು ನೋಡಿ ಫೋಟೋ ತಗೊಂಡ್ರೆ ಸೆಲ್ಫಿ ತಗೋತಾರೆ. ಇವ್ರು ನೋಡಿ ವಿಶ್ವ ಹೋದ ಕಡೆ ಎಲ್ಲ ಇದೊಂದೇ ಪೋಸು ಗೈಸ್. ಕಾಲಾಗಲ್ಲ ಮಾಡು ನಿಂತ್ಕೋ, ಕಾಲಾಗಲ್ಲ ಮಾಡು ನಿಂತ್ಕೋ. ಇವ್ರು ನೋಡಿ ಇವರು ಫೋಟೋಗ್ರಾಫರ್ಸು. ಇವರಿಬ್ಬರು ಅವ್ರಿಗೆ ಫೋಟೋಗ್ರಾಫರ್ಸು. ಕ್ಲಾಸ್ ಕೂಡ ಸೂಪರಾಗಿದೆ. ಆಫ್ ರೋಡಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸು. ಈ ವ್ಯೂ ನೋಡಿ ಗೈಸ್. ಇಲ್ಲಿ ಇನ್ನೂ ಬಂದಿದ್ದಾರೆ.
ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು ಸಕ್ಕದಾಯ್ತಾ ವಾವ್ ಓಕೆ ಗೈಸ್ ಇಟ್ಸ್ ವಾವ್ ಅಂತ ಇನ್ನೊಬ್ಬ ಬರ್ತಾನೊಬ್ಬ ಪಿಂಗಾಣಿ ಅಂತಿದ್ದಾನೆ ಅವನೊಬ್ಬ ಬರ್ಬೇಕು ಸರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಆಫ್ ರೋಡಿಂಗು ಸೂಪರಾ ಓಕೆ ಮಸ್ತ್ ಓಕೆ ಗೈಸ್ ಈಗ ಅವಲ್ಲೇ ನಾವು ಧನುಷ್ ಜೊತೆ ಬಂದಿದ್ವಿ ಈಗ ಇನ್ನೊಬ್ರು ಚಂದನ್ ಬ್ರೋ ಚಂದನ್ ಓಕೆ ಗೈಸ್ ಚಂದನ್ ಜೊತೆ ಈಗ ನಮ್ಮ ಪಯಣ ಸ್ಟಾರ್ಟ್ ಆಗ್ತಾ ಇದೆ ಕ್ಯಾತನ್ ಮಕ್ಕಿ ಹಿಲ್ಲಿಂದ ಕೆಳಗಡೆಗೆ ಆಫ್ ರೋಡಿಂಗ್ ಕಮಾನ್ ಲೆಟ್ಸ್ ಗೋ ಬನ್ನಿ ಹೋಗೋಣ ಸಕ್ಕತ್ತಾಗಿರುತ್ತೆ ಫುಲ್ ಅದ್ರ ಹೋಗ್ಬಿಡುತ್ತೆ ಕಮಾನ್ ಗೈಸ್ ಈಗ ಇಲ್ಲಿ ಗೇರ್ ನನ್ನ ಪಕ್ಕದಲ್ಲೇ ಐತೆ ನನಗೆ ಹಿಡ್ಕೊಳಕ್ ಜಾಗ ಇಲ್ಲ ನೋಡಿ ಫುಲ್ ಓಪನ್ ಸ್ಪೇಸು ಒಳ್ಳೆ ಬ್ಲಾಗ್ ಬರುತ್ತೆ ಗೈಸ್ ಈಗ ಫುಲ್ ಆಫ್ ರೋಡಿಂಗು ನೋಡ್ಬೋದು ನೀವು ನೋಡಿ ಕೆಸರಾಗಿರಿದ್ರೆ ಕಷ್ಟ ನನ್ನ ಮೇಲೆ ಬೇಡ ಓಕೆ ಗೈಸ್ ಅವಾಗಲೇ ಇದ್ದಿದ್ದು ನಮ್ಮ ಟೀಮ್ ಬೇರೆ ಈಗ ಇದು ಇನ್ನೊಂದು ಟೀಮು ಅದ್ರಲ್ಲಿ ರೋಹಿ ಒಬ್ಬ ಆ್ಯಡ್ ಆಗಿದ್ದಾನೆ ಇವರು ಇಷ್ಟು ಜನ ಆ್ಯಡ್ ಆಗಿದ್ದಾರೆ ನೋಡಿ ಗೈಸ್ ನೋಡಿ ರೋಡ್ ನೋಡಿ ಗೈಸ್ ಹೆಂಗಿದೆ ಯಪ್ಪ ದೇವ್ರೆ ಈ ರೋಡಲ್ಲಿ ಅದು ಮಳೆಯಲ್ಲಿ ನೋಡಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್ ನಿಜವಲ್ಲ ಚಂದನ್ ಅವರು ಒಂದು ವ್ಯೂ ತೋರಿಸಿದ್ದಾರೆ ನೋಡಿ ಗೈಸ್ ಇವಾಗ ತೋರಿಸ್ತೀನಿ ವ್ಯೂ ಕಡ ಇದು ಅರ್ಧ ಕ್ಯಾತನ್ ಮಕ್ಕಿ ಆಮೇಲೆ ನಾವು ಹೋಗ್ತಿರೋ ಗಾಡಿ ಚಂದನ್ ಅವ್ರ ಜೊತೆ ಈಗ ಕಮಾನ್ ಗೈಸ್ ಲೆಟ್ಸ್ ಗೋ ಹೋಗೋಣ ಟೈಮ್ ಆಗಿದೆ ಬೆಂಗಳೂರಿಗೆ ಹೋಗ್ಬೇಕು ಊರು ಬಿಟ್ಟು ಬಂದಿದ್ವಿ ಪಾಂಡುಪುರಕ್ಕೆ ಅನ್ನೋ ಥರ ಕ್ಯಾತನ್ ಗಿಲ್ಲಿ ಈ ಹೆಸರೇ ಬರಲ್ಲಪ್ಪ ನನಗೆ ಕ್ಯಾತನ್ ಮಕ್ಕಿಗೆ ಬಂದಿದ್ವಿ ಬೆಂಗಳೂರು ಬಿಟ್ಟು ನಾವು ಸುಮಾರು ಮನೆ ಫಾಲ್ಸ್ ಅಂತ ಗೊತ್ತೈತೆ ಬಾಯಿಗೆ ಓಕೆ ಗೈಸ್ ಸಿಗೋಣ ಟಿ ಹತ್ರ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಚಲೋ ಗೈಸ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಾಗಲೇ ಒಬ್ರು ತಿಂತವ್ರೆ ನಮ್ಮ ಪ್ರಶಾಂತ್ ಅವ್ರು ಆಗಲೇ ತಿಂತವ್ರೆ ನಮ್ಮ ಟೀಮಲ್ಲಿ ಗೈಸ್ ಎಲ್ಲರೂ ನಾವು ನಾನ್ ವೆಜ್ಜು ಈ ಅಪ್ಪ ಒಬ್ಬರೇ ವೆಜ್ಜು ಹೆಂಗಿದೆ ಫುಡ್ಡು ಮಿಸ್ಟರ್ ಪ್ರಶಾಂತ್ ಚೆನ್ನಾಗಿದೆ ಎಷ್ಟು ರೇಟಿಂಗ್ 10 ಔಟ್ ಆಫ್ 10 ಅಂತ ನೋಡಿ ಗೈಸ್ ವೆಜ್ ಊಟ ಸೂಪರ್ ಆಗಿದೆ ನಾನ್ ವೆಜ್ ನೋಡೋಣ ಹೆಂಗಿರುತ್ತೆ ವೆಜ್ ಊಟ ಸೂಪರ್ ಆಗಿದೆ ಅಂತಪ್ಪ ನಾನ್ ವೆಜ್ ಊಟ ನೋಡಬೇಕು ಕಮಾನ್ ಗೈಸ್ ಲೆಟ್ಸ್ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಸೀಟ್ ಖಾಲಿ ಆಗಿದೆ ಹೋಗಿ ಸೀಟಲ್ಲಿ ಕೂತ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ಬರ್ಗೆಟ್ ನನ್ನ ಮಗ ಊರಿಗೆ ಮುಂಚೆ ಏಯ್ ಚೇತು ನೀ ಆಚೆ ಹೋಗು ಬರ್ಗೆಟ್ ನನ್ನ ಮಗ ಗೈಸ್ ಊರಿಗೆ ಮುಂಚೆ ಏಯ್ ನಾನು ತಗೊಂಡಿದ್ದು ಯಾಕೆ ನಮ್ಮ ಜ್ಯೂಸ್ ಮೇಲೂ ನೋಡಿ ಗೈಸ್ ಈ ನನ್ನ ಮಗ ತಗೊಂಡಿದ್ದೀನಿ ಅಲ್ಲಿ ಕಳಿಸ್ತಾವನೆ ಚೇತು ನೀ ಆಚೆಗೆ ಹೋಗ ಫುಲ್ ಟೆನ್ಷನ್ ಆಗ್ಬಿಟ್ಟು ಓಕೆ 2 ನಿಮಿಷ ಚಿಕನ್ ತೊಗೊಂಡ್ಬಿಟ್ಟು ಏನೇನು ಆರ್ಡ್ರ್ ಮಾಡ್ತೀವಿ ಗೈಸ್ ನಿಜ ನನಗಂತೂ ಎಂಥ ಸೀಟ್ ಕೊಟ್ಟವ್ರೆ ಅಂದರೆ ಭಾರಿ ಕಷ್ಟದ ಸೀಟ್ ಕೊಟ್ಟಿದ್ದಾರೆ ಚಿಕನ್ ಎರಡು ಚಿಕನ್ ಆರ್ಡ್ರ್ ಮಾಡ್ತಾ ಇದ್ದಾನೆ ವರುಣ್ ಅವನು ಈಗ ಏನೇನು ಆರ್ಡ್ರ್ ಮಾಡ್ತಾನೆ ನೋಡೋಣ ಕಾಟ್ಲ ಇದೆಯಾ ನಂಗೊಂದು ಕಾಟ್ಲ ಫ್ರೈ ಕಡಲೆಕಾಯ ಅದ ಕಡಲೆಕಾಯ ಮಚ್ಚ ಬಂಗಡೆ ಕ್ಯಾಟ್ಲಾಗ್ ಬೂತೈ